ಇದು ನಮ್ದು ಸ್ಟೇ ಇವತ್ತಿದ್ದು 105. ನಮ್ದು ಅಲ್ಲಿ ಊರಲ್ಲಿ ಸಹ 105 ಫ್ಲ್ಯಾಟೇ, ಇಲ್ಲಿ ಸಹ ನಮಗೆ 105 ಫ್ಲ್ಯಾಟ್ ಸಿಕ್ಕಿತ್ತು. ಅವ್ರ ಕೀ ನಮಗೆ ಇಲ್ಲಿ ಇಟ್ಟು ಹೋಗಿದ್ರು. ಇದು ನಂಬರ್ ಹಾಕಬೇಕು ಇಲ್ಲಿದ್ದು. ಇದು ಹೀಗೆ ಓಪನ್ ಮಾಡಿದಾಗ ಹೀಗೆ ಓಪನ್ ಆಗ್ತದೆ. ಸೊ ಕೀ ತಗೊಂಡು ಇದು ಓಪನ್ ಮಾಡಿ ಇಲ್ಲಿ ಒಳಗೆ ಬರಲಿಕ್ಕೆ. ನೋಡಿ, ರೂಮ್ ಅಂದರೆ ರೂಮ್ ಆಯಿತಾ, ತುಂಬ ಒಳ್ಳೆ ಉಂಟು, ಕ್ಲೀನ್ ಉಂಟು. ಮೇನ್ಲಿ ಹೀಗೆ ಲಾಕ್ ಮಾಡಿ ಬಿಡುವ. ಮತ್ತು ಇಲ್ಲಿ ನೋಡಿ, ಕ್ಲೀನ್ ನೋಡಿ ಎಷ್ಟು ಒಳ್ಳೆ ಉಂಟು. ಇದು ಕಿಚನ್ ನೋಡಿ, ಫ್ರಿಡ್ಜ್ ಉಂಟು, ಗೀಸರ್ ಅಲ್ಲಿ, ಇದು ಪ್ಯೂರಿಫೈಯರ್ ಉಂಟು, ಮತ್ತು ಓವನ್ ಉಂಟು, ಕೆಟಲ್ ಉಂಟು, ನೀರು ಬಿಸಿ ಮಾಡಿ, ಮತ್ತು ಎಲ್ಲ ಇದು ಉಂಟು, ಶುಗರ್ ಸಾಲ್ಟ್ ಅದೆಲ್ಲ ಉಂಟು. ಡೈನಿಂಗ್ ಟೇಬಲ್, ಮಿಕ್ಸಿ ಎಲ್ಲ ಉಂಟು, ಗ್ಯಾಸ್ ಎಲ್ಲ ಉಂಟು, ಸ್ಟವ್ ಎಲ್ಲ ಉಂಟು, ಒಳ್ಳೆ ಉಂಟು. ಪ್ಯೂರಿಫೈಯರ್ ವಾಟರ್ ಉಂಟು. ಮತ್ತು ಎಂಟ್ರೆನ್ಸ್ ಆದ ಕೂಡಲೇ ಇದಾದ ಮೇಲೆ ವಾಶ್ರೂಮಲ್ಲಿ ಗೀಸರ್ ಎಲ್ಲ ಉಂಟು, ಇದು ವಾಷಿಂಗ್ ಮಿಷಿನ್ ಎಲ್ಲ ಉಂಟು, ಒಳ್ಳೆ ಉಂಟು, ಕ್ಲೀನ್ ಉಂಟು ಅದು ಸಹ. ಟಿ ವಿ ಉಂಟು. ಟಿ ವಿ ಆದಮೇಲೆ ಇಲ್ಲಿ ಹಾಲ್. ಇವಳು ನೋಡಿ, ಇವಳು ಬಾಬು ಚಪ್ಪಲ್ದಿಲ್ಲ ಅಲ್ಪ. ಮತ್ತೆ ಇಲ್ಲಿ ನೋಡಿ, ಹುಡುಗಿದ್ದು ಊಟ ಆಗ್ತಾ ಉಂಟು, ತಿಂಡಿ ಆಗ್ತಾ ಉಂಟು ಈಗ ಊಟ. ಇಲ್ಲಿ ಹೀಗೆ ಉಂಟು ಹೊರಗಡೆ ನೋಡಿ, ಹೀಗೆ ಒಂದೊಂದೊಂದೊಂದು ಕೊಟ್ಟಿದ್ದಾರೆ, ವಿಲ್ಲಾ ಟೈಪ್. ಓಪನ್ ಮಾಡುವ ನೋಡಿ, ಹೀಗೆ ಉಂಟು ಎಲ್ಲರ ಹತ್ರ. ಮತ್ತೆ ಇನ್ನು ರೂಮ್ ತೋರಿಸ್ತೇನೆ. ಮತ್ತೆ ಇವ್ರು ನಾಳೆ ಚೆಕ್ ಮಾಡ್ತಾ ಇದ್ದಾರೆ ಎಂತ ಮಾಡೋದು ಅಂತ ಹೇಳಿ. ಹಾಯ್. ಇದು ಬೆಡ್ರೂಮ್ ನೋಡಿ, ದೊಡ್ಡದುಂಟು ಬೆಡ್ರೂಮ್, ಒಳ್ಳೆ ಉಂಟು. AC ಉಂಟು, ಐರನ್ ಹಾಕೋದಾದ್ರೆ ಐರನ್ ಉಂಟು. ಪ್ಲಸ್ ಇದರಲ್ಲಿ ಎಕ್ಸ್ಟ್ರಾ ಇದು ಕೊಟ್ಟಿದ್ದಾರೆ, ಕೆಳಗೆ ಬೇಕಾದರೆ ಮಲ್ಕೋಬೋದಾದ್ರೆ. ಇದರಲ್ಲಿ ಕಬಾಟ್ ಒಳಗೆ ಐರನ್ ಇದು ಮತ್ತು ಪಿಲ್ಲೋ, ಎಕ್ಸ್ಟ್ರಾ ಇದು ಎಲ್ಲ ಇಟ್ಟಿದ್ದಾರೆ, ಟವೆಲ್ ಎಲ್ಲ ಇಟ್ಟಿದ್ದಾರೆ. ಮತ್ತು ಇದು ಸಹ ಒಳ್ಳೆ ಉಂಟು, ಏನಿದಂತಲ್ಲ ಸಾಫ್ಟ್ ನೋಡಿ, ಒಳ್ಳೆ ಉಂಟು. ಅವಳಿಗೆ ನೋಡಿ ಖುಷಿ ನೋಡಿ, ಅವಳಿಗೆ ಅಲ್ಲಲ್ಲಿ ಬೀಳ್ತಿದ್ದಾಳೆ. ನೋಡಿ, ಇಲ್ಲಿ ಹೊರಗೆ ಈಚೆ ಬಂದು ಬಟ್ಟೆ ಎಲ್ಲ ಒಣಗಿಸ್ಬೋದು. ಇದು ಸಹ ಓಪನ್ ಮಾಡ್ಲಿಕ್ಕೆ ಆಗ್ತದೆ, ತೋರಿಸ್ತೇನೆ. ಆಚೆಯಿಂದ ಅದು ನೋಡಿದ್ವಲ್ಲ, ಅಲ್ಲಿ ಆಚೆ ಅದು ನೋಡಿದ್ವಲ್ಲ, ಇದು ಈಚೆ ಸೈಡ್ 3 ದೊಡ್ಡದುಂಟು ಮಾತ್ರ, ಒಳ್ಳೆ ಉಂಟು. ಇದು ಅಪಾರ್ಟ್ಮೆಂಟ್ ಯಾರ ಕ್ರಿಶ್ಚಿಯನ್ ಹೆಂಗ್ಸ್ ಅಂತೆ ಅವರು. ಹೀಗೆ ನಾವು Airbnb ನೋಡಿದ್ದು, ಆನ್ಲೈನ್ ಯಾರ ಕ್ರಿಶ್ಚಿಯನ್ ಹೆಂಗ್ಸ್ ಅಂತೆ, ಕಾಲೆಲ್ಲ ಮಾತಾಡೋದು ಕ್ರಿಶ್ಚಿಯನ್ ಮಾತಾಡ್ತದೆ. ಕ್ರಿಶ್ಚಿಯನ್ಗಳದ್ದು ಇದು ಉಂಟು, ದೇವರದ್ದು. ರಿಮೋಟ್ ಉಂಟಂತೆ, ರಿಮೋಟ್ ಯಾವ್ದಮ್ಮವು? ರಿಮೋಟಾ? ಮತ್ತೆ ಇಲ್ಲಿ ನಮಗೆ ಆಡೋದಾದ್ರೆ ಆಡ್ಲಿಕ್ಕೆ ಇದೆಲ್ಲ ಕಾರ್ಡ್ಸ್ ಎಲ್ಲ ಕೊಟ್ಟಿದ್ದಾರೆ, ಕಾರ್ಡ್ಸ್ ಎಲ್ಲ ಉಂಟು. ಮತ್ತೆ ಅಷ್ಟೇ, ಒಳ್ಳೆ ಉಂಟು. ಸ್ಟೇ ಅಂದರೆ ಸ್ಟೇ. ಟಿವಿ ಸಹ ಆಗ್ತದೆ, ಎಲ್ಲ ಆಗ್ತದೆ. ಮೊದಲು ಹೊಟ್ಟೆಗೆ ಏನಾದರೂ ತಿನ್ನುವ ಅಂತ ಹೇಳಿ ಕೆಫೆಗೆ ಹೋದ್ವಿ. ಹೊಟ್ಟೆಗೆ ಸ್ವಲ್ಪ ಗಟ್ಟಿ ಮಾಡಿಕೊಂಡು ಮತ್ತು ಕೆಫೆ ಎಲ್ಲ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ, ಮತ್ತು ಕೆಫೆ ಒಳಗೇ ಹೀಗೆ ಆಡಲಿಕ್ಕೆಲ್ಲ ತುಂಬ ಇತ್ತು. ಮತ್ತು ಬಂದು ವೀಡಿಯೋಸ್ ಎಲ್ಲ ತೆಗ್ದ್ವಿ, ಫೋಟೋಸ್ ತೆಗ್ದ್ವಿ ತುಂಬ. ಬೀಚಿಗೆ ಬಂದ್ವಿ. ಬೀಚ್ ಹತ್ರನೇ ತುಂಬ ಉಂಟು ಕೆಫೇಸ್ ಎಲ್ಲ, ಒಳ್ಳೆ ಇತ್ತು. ಈ ಹುಡುಗಿಗೆ ಖುಷಿ ನೋಡಿ, ಎಷ್ಟು ಖುಷಿಯಲ್ಲಿದ್ದಾಳಂದರೆ ದೇವರೇ, ಭಾರಿ ಖುಷಿ. ಕೇಳ್ತಾ ಇಲ್ಲ, ಒಂದು ಫೋಟೋಸ್ ತೆಗಿಯುವ ಅಂತ ಹೇಳಿದ್ರು ಕೇಳಲಿಲ್ಲ ಅವಳು. ಆಚೆ ಈಚೆ ತಿರುಗಿದ್ದೆ ಅವಳು. ಮತ್ತು ಅಪ್ಪ ಮಗಳದ್ದು ಕೆಲವು ಫೋಟೋಶೂಟ್ ಇತ್ತು, ಫೋಟೋಶೂಟ್ ಮಾಡಿ ನೋಡಿ. ಅವಳು ಕೇಳೋದಿಲ್ಲ ನೋಡಿ, ಕೈ ಹಿಡಿಲಿಕ್ಕೆ ಬಿಡೋದಿಲ್ಲ. ಫೋಟೋಶೂಟ್ ಮಾಡುವ ಅಂತ ಹೇಳಿ ಪ್ಲ್ಯಾನ್ ಮಾಡಿದರೆ ಅವಳೆಲ್ಲ ಹಾಳು ಮಾಡ್ತಿದ್ಲು.
ಅಟ್ಲೀಸ್ಟ್ ನಾವು ತೆಗಿಯೋ ಅಂತ ಹೇಳಿದರೆ ಇವಳು ಸಿಂಗಲ್ ಓಡ್ತಿದ್ಲು ಬೇರೆ ಬೇರೆ ಸೈಡ್. ಸೊ ನಮಗೆ ಭಾರಿ ಕಷ್ಟ ಆಯಿತು ಮಗುನ ಇಟ್ಕೊಂಡು ಎಲ್ಲಾದರೂ. ಬಟ್ ಹೋಗಿದ್ದು ಅವಳಿಗೋಸ್ಕರನೇ, ಬರ್ಡೇ ಇತ್ತಲ್ಲ ಅಪ್ಪ ಮಗಳದ್ದು. ಸೊ ಹಾಗಾಗಿ ಅವಳಿಗೋಸ್ಕರನೇ ಹೋದದ್ದು ಅರ್ಧ. ಮತ್ತು ಅವಳು ಆಡಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ಆಗ ಬೇಗ ಬೇಗ ನಾವು ನಮ್ಮದು ಫೋಟೋಸ್ ಯಾವುದೆಲ್ಲ ರೀಲ್ಸಿಗೆಲ್ಲ ಏನೆಲ್ಲ ಬೇಕು ಅದೆಲ್ಲ ತಗೊಳ್ತಿದ್ವಿ. ಒಳ್ಳೆ ಉಂಟು, ಅಂದರೆ ತುಂಬ ರಶ್ ಇಲ್ಲ. ಸೌತ್ ಬೀಚಲ್ಲೆಲ್ಲ ರಶ್ ಇಲ್ಲ ಆಯಿತಾ. ಒಂದು ಎಲ್ಲಾದರೂ ಹೋಗ್ಲಿಕ್ಕೆ ಪ್ಲ್ಯಾನ್ ಇದ್ದರೆ ಉಂಟಲ್ಲ, ಬೆಸ್ಟ್ ಬೀಚ್ ಅಂತ ಹೇಳ್ಬೋದು ಸೌತ್ ಬೀಚಸ್ ಎಲ್ಲ. ಅಂದರೆ ಯಾರು ಇರೋದಿಲ್ಲ ಹಾಗಿರ್ತದೆ. ನಾರ್ತಲ್ಲಿ ತುಂಬ ಅಂದರೆ ತುಂಬ ರಶ್ ಇರ್ತದೆ. ಸೊ ಇವಳಿಗೆ ಬ್ಯುಸಿ ಮಾಡಿದ್ವಿ ನಾವು, ನೀನು ಆಡ್ತಾ ಇರು, ನಾವು ನಮ್ಮ ಫೋಟೋಶೂಟ್ ಮಾಡ್ತೇವೆ ಅಂತ ಹೇಳ್ಕೊಂಡು. ಹಾಗಾಗಿ ಅವಳು ಸ್ವಲ್ಪ ಆಡಿದ್ದಕ್ಕೆ ನಾವು ಒಂಚೂರು ಫೋಟೋಶೂಟ್ ಮಾಡಲಿಕ್ಕೆ ರೆಡಿ ಆದ್ವಿ. ಫೋಟೋಶೂಟ್ ಮಾಡಿದ್ವಿ ಕೆಲವು. ಮತ್ತು ಇವಳು ನೀರಲ್ಲಿ ಹೋಗೋದು ನೋಡಿ ನಮಗೆ ಟೆನ್ಷನ್ ಸ್ಟಾರ್ಟ್ ಆಯಿತು. ಈ ಹುಡುಗಿ ಇನ್ನೂ ಕೇಳಲಿಕ್ಕಿಲ್ಲ ಅಂತ ಹೇಳಿ ಬೆಟರ್ ಸಾಕು, ಫೋಟೋಸ್ ಸಾಕು ಅಂತ ಹೇಳಿ ಆ ದಿನ ಹೆಚ್ಚು ಫೋಟೋಸ್ ತೆಗಿಲಿಕ್ಕೆ ಆಗಲಿಲ್ಲ ನಮಗೆ. ಮತ್ತು ಅವಳಿಗೆ ಬೀಚ್ ನೋಡಿದರೆ ಒಂಥರ ಹುಚ್ಚ ಥರ ಮಾಡ್ತಾಳಲ್ಲ ನೋಡಿ, ಹೇಗೆ ಸೀದಾ ಹೋಗ್ತಿದ್ದಾಳೆ. ಹೆದರಿಕೆ ಆಗ್ತದೆ ಒಬ್ಬಳೇ ಇರೋದಲ್ಲ. ನಾವಿಬ್ಬರು ಇಲ್ಲಿ ಫೋಟೋದಲ್ಲಿ ಬಿಸಿ ಇದ್ದರೆ ಮತ್ತು ಅವಳು ಭಯ ಆಗ್ತದೆ ಅಂತ ಹೇಳಿ ನಮ್ಮದು ಫೋಟೋಗೆಲ್ಲ ಸ್ಟಾಪ್ ಮಾಡಿದ್ವಿ. ಮತ್ತು ಇದು ನೋಡಿ ಹತ್ತಿರದಲ್ಲಿದ್ದದ್ದು ಕೆಫೆ, ಅಲ್ಲಿ ತುಂಬ ಉಂಟು. ಪಕ್ಕಪಕ್ಕದಲ್ಲಿ ಪೂರ ಕೆಫೆನೇ ಇರೋದು. ತುಂಬ ಸನ್ಸೆಟ್ ಆಗುವ ಟೈಮಲ್ಲಿ ಅಂತೂ ತುಂಬ ಚೆಂದ ಕಾಣ್ತಿತ್ತು ಸ್ಕೈ ಎಲ್ಲ. ರೂಮಿಗೆ ಹೋದ್ವಿ, ಫ್ರೆಶ್ ಎಲ್ಲ ಆದ್ವಿ. ಫ್ರೆಶ್ ಆದ ಮೇಲೆ ತುಂಬ ತುಂಬ ದೂರ ಇತ್ತಾಯ್ತಾ, ತುಂಬ ದೂರ ಇತ್ತು. ನಾವು ಸ್ಕೂಟಿ ತಗೊಂಡು ಬಿರ್ಲಾ ಮಂದಿರ್ ಅಂತ ಹೇಳಿ ಉಂಟು. ಅದು ಎಂಥ ಟೆಂಪಲ್ ಅಂತ ಹೇಳಿದರೆ ಸೂಪರ್, ಅಂದರೆ ಸೂಪರ್ ಇತ್ತು ಟೆಂಪಲ್. ಯಾರಾದರೂ ಗೋವಾಕ್ಕೆ ಹೋದರೆ ಆ ಬಿರ್ಲಾ ಮಂದಿರ್ ಅಂತ ಹೇಳಿ ಉಂಟು, ಅಲ್ಲಿ ಹೋಗಿ ಡೆಫಿನೆಟ್ಲಿ ಹೋಗಿ, ತುಂಬ ಒಳ್ಳೆ ಉಂಟು. ಸೇಮ್ ಅಬುದಾಬಿಯಲ್ಲಿ ಒಂದು ಟೆಂಪಲ್ ಉಂಟಲ್ಲ, ಸೇಮ್ ಹಾಗೆ ಇತ್ತು. ಬಟ್ ಅಲ್ಲಿ ಫೋಟೋಸ್ ತೆಗಿಲಿಕ್ಕಿಲ್ಲ, ಇಲ್ಲಿ ಫೋಟೋಸ್ ತೆಗಿಬೋದು, ಅಷ್ಟೇ ಡಿಫ್ರೆನ್ಸ್. ಬಿರ್ಲಾ ಮಂದಿರ್ ತುಂಬ ದೂರ ಇತ್ತು. ಮತ್ತು ಅದಾದ ನಂತರ ನಾವು ಮನೆ ಹತ್ರ ಬಂದು ಸ್ಕೂಟಿ ರಿಟರ್ನ್ ಕೊಟ್ಟು ನಮ್ಮದು ಇರುವ ಅಪಾರ್ಟ್ಮೆಂಟ್ ಪಕ್ಕದಲ್ಲೇ ಒಂದು ರೆಸ್ಟೋರೆಂಟ್ ಇತ್ತು. ಅಲ್ಲಿ ಕೆಫೆ ಅದು ರೆಸ್ಟೋರೆಂಟ್ ಅಂತ ಹೇಳೋದಿಲ್ಲ, ಕೆಫೆನೇ. ಅಲ್ಲಿ ಹೋಗಿ ತಿಂದು ಮತ್ತು ರಿಟರ್ನ್ ಬರ್ತಿರುವಾಗ ತುಂಬ ಜನ ಬೀಚ್ ಹತ್ರ ಹೋಗ್ತಾ ಇದ್ವಿ. ಮತ್ತು ನಾನು ಹೇಳಿದ್ದೆ ನಾವು ಸಹ ಹೋಗುವ, ನೈಟ್ ಹೇಗೆ ಉಂಟಂತ ನೋಡುವ ಅಂತ ಹೇಳಿ ಬೀಚಿಗೆ ಕರ್ಕೊಂಡು ಬಂದು ಕೆಲವು, ಅಂದರೆ ತುಂಬ ರಶ್ ಇತ್ತು. ನಾವು ಲೆಸ್ ಕ್ರೌಡೆಡ್ ಇರೋ ಪ್ಲೇಸ್ ಹತ್ರ ಬಂದು ಬೇಕಾಗಿರೋ ಥರ ಫೋಟೋಸ್ ತಕ್ಕೊಂಡು ಮತ್ತು ಮಗುಗೆ ಸಹ ತುಂಬ ಟಯರ್ಡಾಗಿತ್ತು, ಅವಳಿಗೆ ಸಹ, ಅಂದರೆ ತುಂಬ ಆಡಿದ್ಲಲ್ಲ ಆ ದಿನ. ಮತ್ತು ಹಾಗೆ ನಮ್ಮ ಡೇ 1 ಹೇಗೆ ಸ್ಪೆಂಡ್ ಮಾಡಿದ್ವಿ ನಾವು. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೇನೆ. ಯಾರಾದರೂ ಗೋವಾಕ್ಕೆ ಹೋದರೆ ನಿಮ್ಮ ಎಕ್ಸ್ಪೀರಿಯನ್ಸ ಕಮೆಂಟಲ್ಲಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.